ಅಯ್ಯೋ ಈ ಸುಮಿ ಮಗ ಇಬ್ರು ಅರೆಸ್ಟ್ ಆಗಿರೋದು. ನಾನು ನನ್ನ ಮಗಳಿಗೆ ಹೇಳಲ್ಲ ಬ್ಯಾಡ್ವಾ? ನನ್ನ ಮಗಳು ಇವಾಗ ಫುಲ್ಲು ಕೆಲಸ ಮಾಡ್ತಿರ್ತಾಳೆ. ಈಗ ನಾನೇನಾರ ಹೇಳ್ಬಿಟ್ರೆ ಅರ್ಧಕ್ಕೇನೇ ನಿಲ್ಲಿಸ್ಬಿಟ್ಟು ಎದ್ರಕೊಬಿಟ್ಟು ಬಂದ್ಬಿಡ್ತಾಳೆ. ಆಮೇಕಿಂದ ನಾವು ಇದೇ ಜೀವನದಾಗ ಏನಿಯಾ ಹಿಂಗೇನೇ ಇರಬೇಕಾಯ್ತದೆ. ನನ್ನ ಮಗಳು ನನ್ನ ಮಗಳು ಫೋನ್ ಮಾಡಿದ್ರು ಇಲ್ಲಿರೋ ಯಾವ ವಿಷಯನೂ ನಾನು ಹೇಳೋದೇನೇ ಬೇಡ. ಇಲ್ಲ ಅರೆಸ್ಟ್ ಆಗಿರೋದು ಅದು ಇದು ಎಲ್ಲನೂ ಊರಿಗೆ ಬರೋದಾದ್ರೆ ನನಗೆ ಹೇಳ್ಬಿಟ್ಟು ಬಾ ಅಂತ ಹೇಳ್ತೀನಿ. ಇಲ್ಲಾಂದರೆ ನಾನೇ ಅಲ್ಲಿಗೆ ಬರ್ತೀನಿ, ನೀನು ಊರಿಗೆ ಬರಬೇಡ ಅಂತ ಬೇಕಾದ್ರೆ ಹೇಳ್ಬಿಡ್ತೀನಿ. ಆದರೆ ಯಾವುದೇ ಕಾರಣಕ್ಕೂ ನಾನಂತೂ ನನ್ನ ಮಗಳಿಗೆ ಇಲ್ಲಿ ನಡೆಯೋ ಏನು ವಿಷಯನೂ ಹೇಳ್ಬಾರ್ದು. ಹೇಳ್ದಷ್ಟು ನನ್ನ ಮಗಳು ಬೇಜಾರು ಮಾಡ್ಕೊಬಿಟ್ಟು ಅಯ್ಯೋ ಬಿಡು ಇನ್ನು ಯಾಕೆ ಬರಬೇಕು ಅಂತ ಹೇಳ್ಬಿಟ್ಟು ಸುಮ್ಮನಾಗೋಗ್ಬಿಡ್ತಾಳೆ. ಯಾಕೆ ಬೇಕಿದೆ ಅಲ್ಲನ್ವೇ ನನಗೆ ಅಲ್ವೇ? ಸರಿ, ನನ್ನ ಮಗಳು ಫೋನ್ ಹಾಕ್ತೀನಿ ಅಂತ ಹೇಳಿದ್ದಲ್ಲ, ನಾನೇ ಹಾಕ್ಬಿಟ್ಟು ನೋಡ್ತೀನಿ. ನೋಡೋಣ ಏನು ಹೇಳ್ತಾಳು. ಅರೆಸ್ಟ್ ಆಗಿರೋದು ಎಲ್ಲ ಯಾಕೆ ಹೋಗ್ಬೇಕು ಸುಮ್ಕೆನೇ. ಏನಕ್ಕ ಸುಮ್ಮ ಮಗ ಇಬ್ರು ಅರೆಸ್ಟ್ ಆದ್ರಂತೆ ಊರಾಗ ನಾನು ಇರಲಿಲ್ಲ ಎಲ್ಲ ಹಂಗೆ ಅಂತಿದ್ರು ನಿಜವೇ? ಅದೇನೋ ನನಗೂ ಸರಿಯಾಗಿ ಗೊತ್ತಿಲ್ಲ ಕಣವ. ಅರೆಸ್ಟ್ ಆದ್ರು ಅಂತ ಹೇಳ್ತಾರೆ. ನಾನು ಮನೆಯಾಗಿದ್ದೆ, ಎಲ್ಲೂ ಹೋಗಿರ್ಲಿಲ್ವೇ. ನನಗೆ ಆಸೊಂದು ಏನೂ ಗೊತ್ತಿಲ್ಲ. ಯಾವ ವಿಷಯನೂ ನನಗೇನು ಹೇಳಿರ್ಲಿಲ್ಲ ಅವಳು. ನನಗೆ ಯಾವ ವಿಷಯನೂ ಗೊತ್ತಿಲ್ಲ. ಅದು ಯಾಕೆ ಅರೆಸ್ಟ್ ಆಯಿತು ಏನು ಎತ್ತ ಅಂತ ಹೇಳ್ಬಿಟ್ಟು ನನಗೂ ಗೊತ್ತಿಲ್ಲ. ನಾನೀಗ ಅದನ್ನೇ ಯೋಚನೆ ಮಾಡ್ತಿದ್ದೆ, ಯಾಕೆ ಅರೆಸ್ಟ್ ಆದರು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ನನಗೇನು ಗೊತ್ತಾಯ್ತದೆ ಮನೆಗಿರೋಳಿಗೆ. ಏನಮ್ಮ ಎಲ್ಲರೂ ಹಂಗೆ ಹೇಳ್ತಾವ್ರೆ, ಕಳ್ತನ ಮಾಡ್ಕೊಂಬಿಟ್ಟು ಬಂದ್ಬಿಟ್ಟು ಇಲ್ಲಿ ಪೊಲೀಸರ ಹತ್ರ ತಗ್ಲಾಕೊಂಡ್ರಂತೆ ಅಂತ ಹೇಳ್ಬಿಟ್ಟು. ಯಾವುದಕ್ಕೂ ನೀನು ಹುಷಾರಾಗಿರು. ಆಮೇಲೆ ನಿನ್ನ ಮೇಲೆ ಏನಾರು ಹಾಕ್ಬಿಟ್ಟು ಆಮೇಲೆ ನಿನ್ನ ಮೇಲೂ ಹೇಳ್ತಾರೆ ಇವಮ್ಮನು ಕಳ್ತನದಾಗ ಪಾಲ್ ಮಾಡ್ಕೊಂಡಿದ್ಲು ಅಂತ ಹೇಳ್ಬಿಟ್ಟು ಆಮೇಲೆ ನಿನ್ನೂ ಗಿರೆಸ್ಟ್ ಮಾಡ್ಬಿಟ್ಟವ್ರು. ಯವ್ವ ನಂಗೆ ಯಾವ ಕಳ್ತನೂ ಗೊತ್ತಿಲ್ಲ ಕಣ್ತಾಯಿ. ನಾನು ಊರಾಗೇನೆ ಇವನ್ನೆಲ್ಲ ಊರು ಬಿಟ್ಬಿಟ್ಟು ಹೋಗೇ ಇಲ್ಲ ನಾನಂತೂ. ಊರಾಗೆ ಇವನಿ ಕಳ್ತನ ಪಳ್ತನ ನಾನು ಮಾಡಿದ್ದೀನಿ ಅಂತ ನನ್ನ ಮೇಲೆ ಯಾಕೆ ಹಾಕೋರು? ಇಲ್ಲ ಹಂಗೆಲ್ಲನೂ ಹಾಕಕ್ಕಿಲ್ಲ ಬಿಡು. ನನಗೆ ಅದೇನೋ ಅಂತಾರಲ್ಲ, ಕಂಡವ್ರ ಮನೆ ಸ್ವತ್ತು ನಮ್ಗೆ ಯಾಕವ ಸದ್ಯ. ಈಗ ನಾನು ಒಬ್ಳೈ ಮನೆಯಾಗೆ ಹೆಂಗಿರ್ಲಿ ಅಂತ ಯೋಚನೆ ಮಾಡ್ತಾ ಇವನಿ. ಯಾರು ಇಲ್ವಲ್ಲ, ಅದಕ್ಕೆ ಹೆಂಗಪ್ಪ ಇರೋದು ಏನಪ್ಪ ಮಾಡೋದು ಅಂತ ಹೇಳ್ಬಿಟ್ಟು ಸುಮ್ಮನೆ ಮನೆಗೇನೆ ಖಾಲಿ ಮಾಡ್ಕೊಂಡು ಎತ್ತನ ಹೋಗು. ಇನ್ನೆಲ್ಲ ಇನ್ನೇನು ಸುಮ್ಮ ಮಗ ಇನ್ನು ಯಾವ ಕಾಲ ಆಯ್ತದೋ ಬರೋಕ್ಕೆ. ಏನೋ ದುಡ್ಡು ಪಡ್ಡಿ ಎಲ್ಲ ಕಟ್ಕೊಡೋ ಗಂಟನೂ ಕೊಳ್ಸಕ್ಕಿಲ್ಲ ಅಂತವ್ರೆ ಅಂತ ಹೇಳ್ತಿದ್ರಪ್ಪ. ಅದೇನೋ ಕದೆಯೋ ನಾಕಾಣೆ. ನೀನು ಹುಷಾರಾಗಿರಕ್ಕೋ ಪೊಲೀಸ್ತಾರೆ ಸಾಮಾನ್ಯ ಅನ್ಕೋಬೇಡ. ಅವರೇ ಅರೆಸ್ಟ್ ಮಾಡೋಕ್ಕೆ ಏನು ಬೇಕಾದ್ರೂ ಮಾಡ್ಬಿಡ್ತಾರೆ. ನಾವೇ ಬುದ್ಧಿವಂತರು ಅಂತ ಅನ್ಕೊಂಡ್ರೆ ಪೊಲೀಸ್ನವ್ರು ನಮಗಿಂತ ಬುದ್ಧಿವಂತರು. ಹುಷಾರಾಗಿರು. ಯವ್ವ ಎಲ್ಲ ಎದುರು ಸೊರೇನೇನಿಯ ನನ್ನ ಯಾಕೆ ಅರೆಸ್ಟ್ ಮಾಡ್ತಾರೆ? ನಾನೇನು ಮಾಡಿವ್ನಿ ಅಂತದನ್ನ? ಅಯ್ಯೋ ದೇವ್ರೇ, ಯಾಕವ ಬೇಕು ಈ ಮನೆಯಾಗ ನಾನು ಒಬ್ಳೇ ಇರಬೇಕು? ನನ್ನ ಮಗಳಿಗೆ ಹೇಳಿದ್ರೆ ಓಡ್ ಬಂದ್ಬಿಡ್ತಾಳ. ಹೇಳ್ಬಿಡ್ಲ ನನ್ನ ಮಗಳಿಗೆ? ಒಂದ್ಸಲ ಬ್ಯಾಡ ಹೇಳೋದು ಅನ್ನಿಸ್ತದೆ, ಒಂದು ಕಿತ ಹೇಳ್ಬಿಡೋಣ ಆಗಿದ್ದಾಗಲಿ ಅಂತ ಅನ್ನಿಸ್ತದೆ. ಏನಪ್ಪ ಮಾಡೋದು? ಅಲೋ ಮಗಳೇ, 100 ವರ್ಷ ಆಯಸ್ಸು. ನಿನ್ನೇನೇ ನೆನೆಸ್ಕೊತಾ ಇದ್ದೆ, ಅಷ್ಟಾಗ ನೀನೇನಿಯ ಫೋನ್ ಹಾಕ್ಬಿಟ್ಟಲ್ಲವ ಸಂದಕಿದೀಗ. ಕಣಮ್ ಸಂದಕಿವ್ನಿ, ನೀ ಸಂದಕಿದೀಗ? ಕಣವ ಇಷ್ಟು ಮಾತ್ರ ಇವನಿ. ಅಲ್ಲ ಫೋನೇ ಹಾಕಿಲ್ವಲ್ಲವ, ನಾನೆಲ್ಲ ಫೋನ್ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಅದೇನಮ್ಮ ಹೇಳುದಲ್ಲ ದೊಡ್ಡ ಡೀಲು ಅಂತ ಹೇಳ್ಬಿಟ್ಟು. ಅದು ಇವತ್ತು ಭಾನುವಾರ ಬ್ಯಾಡ ನಾಳೆ ನೆನೆಯ ಮಾಡನಿ ಅಂತ ಫುಲ್ಲು ಪಿಲ್ಲನ್ ಮಾಡಿವ್ನಿ. ಅದಕ್ಕೆ ನೆನೆಯ ಅದ್ರ ಬಗ್ಗೆ ನೆನೆಯ ಅಲ್ಲಿ ಇಲ್ಲಿ ಎಲ್ಲ ಓಟಾಟ ಮಾಡ್ಕೊಂಡು ಯಪ್ಪ ಸೇವ್ರೆ ತಾಲ್ ಕೆಟ್ಟೋಗ್ಬಿಡ್ತು ನನಗಂತೂ. ಇವತ್ತೇನಿಯ ಫ್ರೀ ಆಗಿದ್ದು ಕಣಮ್ಮ, ಅದಕ್ಕೆ ಫೋನ್ ಹಾಕಿದೆ. ನೀವು ವಿಡಿಯೋ ಕಳಿಸಿದ್ನಲ್ಲ ವಾಟ್ಸಪ್ಪ ನೋಡಿದೆ. ಅದು ಅಲ್ಲಿ ನಂಗೆಲ್ಲಿ ಗೊತ್ತಾಯ್ತದಮ್ಮಿ, ಓಪನ್ ಮಾಡೋಕ್ಕೆಲ್ಲ ನನಗೆ ಎಲ್ಲಿಂದ ಬಂದತ್ತು? ನನಗೆ ಅಂಥದೂ ಬರೋಕ್ಕಿಲ್ಲ, ಸುಮ್ಕೆ ಇದ್ದೆ. ನನಗೇನೋ ಬರಂಗಿದ್ದಿದ್ರೆ ಏನೋ ಮಾಡ್ತಾ ಇದ್ದೆ. ಏನು ವಿಡಿಯೋ? ನಾವಿರೋ ರೂಮು ಒಂದಿನಕ್ಕೆ ಎಷ್ಟು ಅನ್ಕಂಡೆ? 10,000 ಕಣಮೋ. ಯೋನಮ್ಮಿ ಹೇಳ್ತಿದೀಗ ಒಂದಿನಕ್ಕೆ 10,000ವೇ? ಕಣಮ್ಮ ಒಂದಿನಕ್ಕೆ 10,000. ಅಮ್ಮ ನಾಳೆ ಲಾಸ್ಟು, ನಾಳೆ ಸಂಜೆ ರಾತ್ರಿ ಅಷ್ಟೊತ್ತಿಗೆ ನಮ್ಮ ಡೀಲೆಲ್ಲ ಮುಗ್ದೋಯ್ತದೆ ನೋಡಮ್ಮ. ನಿನಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ. ಅಲ್ಲಿ ಈ ಮಮತಾ ಅವಳಲ್ಲ ಅವಳನ್ನ ಅವಳ ಮಗಳನ್ನ ಎಲ್ಲರನ್ನೂ ಬಿಟ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳೋರು ಇವರು. ಅದಕ್ಕೆ ನಿನ್ನ ಜೊತೆನೇ ಇರ್ತೀನಿ, ಅಷ್ಟು ದುಡ್ದಿದ್ದೆಲ್ಲನೂ ಹಂಚ್ಕೊಳ್ಳೋದೇನು ಬೇಡ. ಇಬ್ರು ಹಂಗೇನೆಯ ಇಟ್ಕೊಳ್ಳೋಣ ದುಡ್ಡೆಲ್ಲನೂ ಇಟ್ಕೊಂಡು ಪಾರಿನ ಹೊಂಟೋಗ್ಬಿಡೋಣ ಅಂತ ಹೇಳ್ತಾವ್ರೆ ಕಣಮ್ಮ. ಯೋವಿ ಏನೇ ಮಗಳ ಹಿಂಗೆ ಹೇಳ್ತಿದ್ದೀಗ? ಪಾರಿನ್ಗೆ ಹೋಗೋದೆ? ನಾವಿಬ್ರೇನು ಹೋಯ್ತಿಲ್ಲ, ನಿನ್ನೂ ಕರ್ಕೊಂಡು ಹೋಯ್ತಾ ಇರೋದು. ನೋಡು ನಾನು ಹೇಳೋದು ಎಲ್ಲ ಕೇಳಿಸ್ಕ. ನಾನು ಇವರು ಇಬ್ರು ಊರ ಕಡೆಗೆ ಬರೋದಿಲ್ಲ. ನಾಳೆ ಕೋಟಿ ದುಡ್ಡು ಬರ್ತದೆ ನಮ್ಮ ಹತ್ರ, ನಾವಂತೂ ಬರೋಕ್ಕಿಲ್ಲ ಸರಿನೇ? ನೀನು ಹಂಗೇನೆಯ ನಿನ್ನ ಬ್ಯಾಗ ಏನು ತರಬೇಡ ಬಿಡಮ್ಮ. ಅಜ್ಜುಜುಮಿ ಕಿತ್ತೋಗಿರೋ ಬಟ್ಟೆಗಳು ಕಟ್ಕೊಂಡು ನನಗೆ ನಮಾಗಬೇಕು, ಅವೇನು ತರಕ್ಕೆ ಹೋಗ್ಬೇಡ ನೀನು. ಸುಮ್ಕೇಣಿಯ ಆ ಸುಮಾಂಟಿ ಗೊತ್ತಾಗ್ದಿದ್ದಂಗೆ ಬೆಳಗಿನ ಜಾವ 5:30-6 ಗಂಟೆ ಬಸ್ ಐತಲ್ಲ, ಎದ್ಬಿಟ್ಟು ನೆಟ್ಟಿಗೆ ಬಸ್ ಹತ್ಕೊಂಡು ಬೆಂಗಳೂರಿಗೆ ಬಂದ್ಬಿಟ್ಟು ಅಲ್ಲಿ ಬಸ್ ಸ್ಟ್ಯಾಂಡಾಗ ನಾನು ಕಾಯ್ತಾ ಇರ್ತೀನಿ. ಅಲ್ಲಿಂದ ನಾನು ಬಂದ್ಬಿಟ್ಟು ಇನ್ನು ಕರ್ಕೊಂಬಿಟ್ಟು ಇಲ್ಲಿಗೆ ಬರ್ತೀನಿ ಸರಿನೇ? ಆರಾಮಾಗೆ ಇಬ್ರು ಹೋಟ್ಲ್ ರೂಮಿಗೆ ಬರೋಣ. ಆಮೇಕಿಂದ ನಿನಗಿರೆಲ್ಲ ತಯಾರಿ ಮಾಡ್ಬಿಟ್ಟಿರ್ತೀವಿ. ಟಿಕೆಟು ನಿಂಗೆ ಹೋಗೋಕೆ ಏನೇನು ಬೇಕು ಪಾಸ್ಪೋರ್ಟ್ ಅವು ಇವೆಲ್ಲ ಇಲ್ಲಿ ಕುತ್ಕೊಂಡೆಲ್ಲ ರೆಡಿ ಮಾಡ್ಕೊಂಬಿಟ್ಟು ಹಿಂಗೇನಿಯ ಹೊಂಟ್ಬಿಡೋಣ ಅಮೇರಿಕಾಗೆ. ಆಮೇಕಿಂದ ಊರ ಕಡೆ ಬರೋದೇನಿಯ ಬೇಡ ಕಣಮ್ಮ. ಊರಿಗೆ ಬಂದರೆ ತಾನೇ ತಲೆನೋವು. ಅಲ್ಲಿಗೆ ಹೋಗ್ಬಿಟ್ಟು ಗಿಮ್ಮು ಎಲ್ಲ ಕಿತ್ತು ಬಿಸಾಕ್ಬಿಟ್ಟು ಹೊಸ ಜೀವನ ಶುರು ಮಾಡ್ಕೊಬಿಡೋಣ ಕಣಮ್ಮ. ನಾವು 3 ಜನನೂ ಅಮೇರಿಕಕ್ಕೆ ಹೋಗ್ತಾ ಇದ್ದೀವಿ ಮುಂದಿನ ವಾರ. ನೋಡು ಇದನ್ನ ನಿನಗೆ ಸರ್ಪ್ರೈಸಾಗಿ ಹೇಳ್ಬೇಕು ಅನ್ಕೊಂಡೆ, ಯಾಕೋ ತಡ್ಕೊಳಕ್ಕಾಗಲಿಲ್ಲ ಕಣಮ್ಮ, ಅದಕ್ಕೆ ಹೇಳ್ಬಿಟ್ಟೆ. ನಮ್ಮಿ ದೇವ್ರಣೆ ನಿಜ ಹೇಳ್ತಿದ್ದೀಗ ನೀನು? ನಿಜವಾಗೂ ನಾವೆಲ್ಲ ಅಮೇರಿಕಕ್ಕೆ ಹೋದೇವೆ, ದೇವ್ರಣೆ ಹೋಯ್ತಾ ಇದೀವ ಅಮೇರಿಕಾಗೆ, ನಿಜ ಹೇಳಿ ನೀನು?
ಅಮ್ಮ ಸುಳ್ಳು ಹೇಳಂತದ್ ನನ್ಗೇನಮ್ಮ ಐತದು ನಿಂತಾಗ ಸುಳ್ಳು ಹೇಳಂತದ್ ನನಗೆ ನಮ್ಮ ಕರ್ಮ ಬಂದೈತೆ. ದೇವ್ರನ್ನೇ ಹೋಯ್ತಿದ್ವಿ ಕಣಮ್ಮ. ರಾತ್ರಿಗೆಲ್ಲ ಡೀಲ್ ಎಲ್ಲ ಕ್ಲಿಯರ್ ಮಾಡ್ಬಿಡ್ತೀವಿ. ನಾಡೋದೇನೇ ಬಂದ್ಬಿಡು ಬಸ್ ಹತ್ಕೊಂಡು, ಮಂಗಳವಾರ ಬಂದ್ಬಿಡು ಬಸ್ ಹತ್ಕೊಂಡು. ಸರಿನೇ ಮಂಗಳವಾರನೇ ಬಂದರೆ ಹೆಂಗನೂ ಇಲ್ಲೇ ಇದ್ಬಿಟ್ಟು ಎಲ್ಲ ಫೋನು ಸ್ವಿಚ್ ಆಫ್ ಮಾಡ್ಕೊಬಿಟ್ಟು ಬಿಸಾಕ್ಬಿಟ್ಟು ಬೇರೆ ಸಿಮ್ ತಗೊಳನಿ. ಇಬ್ರು ಆರಾಮಾಗಿ ನೆಮ್ಮದಿಯಾಗಿರನಿ. ನೋಡಮ್ಮ, ಅವ್ರು ಇವರು ಮೋಸ ಮಾಡ್ತಾ ಇದೀವಿ, ಅದೆಲ್ಲ ಬೇಕಾಗಿಲ್ಲ. ನಾವು ಸಂದಕ್ಕಿರ್ಬೇಕು ಅಷ್ಟೇನೇನಿಯ ಮಗಳೇ. ಕೊನೆಗೂ ನನ್ನ ಆಸೆನೆಲ್ಲ ನೆರವೇರಿಸ್ಬಿಟ್ಟೆ ನೀನಂತಂದ್ರೆ. ನನಗಂತೂ ಉಳ್ಕೊಳಕ್ಕೊಂದು ಗುಡಿಸ್ಲು ಸಿಗ್ತದ ಸಿಗಲ್ವ ಅಂತ ಅನ್ಕೊಂಡಿದ್ದೆ. ಆದರೆ ನೀನು ಅಲ್ಲಿಗೆ ಹೋಗ್ಬಿಟ್ಟು ಎಂಥ ಸಾಧನೆ ಮಾಡ್ಬಿಟ್ಟೆ. ಅಮೇರಿಕಕ್ಕೆ ಕರ್ಕೊಂಡೋಗಂತ ಸಾಧನೆ ಮಾಡ್ಬಿಟ್ಟಲ್ಲ ಒಂದೇ ವಾರಕ್ಕೇನಿಯ. ಅವನು ಪಳಗಿಸ್ಬಿಟ್ಟು ಯವ್ವ. ಸರಿ ಸರಿ ಆಯಿತು ಮಗಳೇ, ನೀನು ಹೆಂಗೆ ಹೇಳಿದ್ರೆ ಹಂಗೇನೇನಿಯ. ನಾವು ನಾಡೋದಲ್ವೇ, ನಾಳೆ ಸೋಮವಾರ ಬೇಡ, ಮಂಗಳವಾರ ಬೆಳಿಗ್ಗೆನೇ ಬಂದ್ಬಿಡ್ತೀನಿ ತಗಾತರಿ. ಹತ್ಕೊಂಬಿಟ್ಟು ಬಸ್ ಹತ್ಕೊಂಬಿಟ್ಟು ನೀನು 6 ಗಂಟೆಗೆ ಹೊರಟ್ರೆ 9-10 ಗಂಟೆಗೆ ಅಲ್ಲಿ ಇರ್ತೀನಿ. ಏನು 9-10 ಗಂಟೆನೂ ಬೇಡ, 8ವರೆಗೆ ಅಲ್ಲಿ ಇರ್ತೀನಿ. ಹಂಗೇನೆ ಬಂದು ಕರ್ಕೊಂಡು ಹೋಗು ಸಾಕು. ನನಗೂ ಈ ಕೊಂಪೆನಾಗ ಸಾಕಾಗೋಗ್ಬಿಟ್ಟೈತಿ ಅಣಗಿ. ಸರಿ ಕಣಮ್ಮ, ನಾನು ನೆನೆ ಹೋಗ್ಬಿಟ್ಟು ಎಲ್ಲನೂ ಟಿಕೆಟ್ದೆಲ್ಲ ಮಾತಾಡ್ಕೊಂಬಿಟ್ಟು ಬಂದ್ವಿ. ಇವತ್ತು ಹೋಗ್ಬಿಟ್ಟು ಚೆನ್ನಾಗಿ ಶಾಪಿಂಗ್ ಎಲ್ಲ ಮಾಡ್ಕೊಂಬಿಟ್ಟು ಬಂದಿದ್ದೀವಿ. ಏನೇನು ಬೇಕೋ ನನಗೆ ಅಲ್ಲಿ ಪಾರಿನ್ಗೆ ಹೋಗೋಕ್ಕೆ ಬಟ್ಟೆ ಗಿಟ್ಟೆ ಏನೇನು ಬೇಕೋ ಫುಲ್ ತಯಾರಿ ನಡೆದ್ಬಿಟ್ಟೈತೆ ಕಣಮ್ಮ. ಇನ್ನು ಎಲ್ಲ ಪ್ಯಾಕ್ ಮಾಡ್ಬಿಟ್ಟು ಮಾಡೋಗ್ಬಿಟ್ಟಿವ್ನಿ. ಇನ್ನೇನು ಇಲ್ಲ. ನೀನು ಬಟ್ಟೆ ತಾನೇ, ನಿನ್ನವು ಸ್ವಲ್ಪ ಬಟ್ಟೆ ತಗೊಂಡಿದ್ದೀನಿ. ಒಂದು ಸ್ವಲ್ಪ ಸೀರೆ ಪಾರೆ ಎಲ್ಲ ತಗೊಂಡಿವ್ನಿ. ಇನ್ನೇನಿದ್ರು ಕರ್ಕೊಂಡು ಹೋಗ್ಬಿಟ್ಟು ನಿನ್ನ ಅಲ್ಲಿ ಇದ್ರಾಗಿರ್ಸೋದೊಂದು ಬಾಕಿ ಅಷ್ಟೇನಿಯ. ಸರಿ, ನೀನು ಎಲ್ಲ ಯಾರಿಗೂ ಹೇಳ್ದಿದ್ದಂಗೆ ಎಲ್ಲ ರೆಡಿಯಾಗು, ಸೀಕ್ರೆಟ್ ಆಗಿರು, ಸರಿನಾ? ಅಮ್ಮ ಮಮತಿಗೆ ಆ ತೇಜುಂಗೆ ಅವ್ರಿಗೆಲ್ಲ ತಿರುಪ್ತಿ ಚೊಂಬೆನೇನ. ಸರಿಯಾಗೆ ಸುಮ್ಮನಿರು. ಓಹೋ ಮಿಟ್ಟುಗಳಾಡಿಗಳು ಏನೋ ದುರಂಕಾರ ಮಾಡ್ತಾವ ಗೊತ್ತಾ? ಯಪ್ಪ 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 ಏನು ಹಿಡಿಯೋಕ್ಕಾಗಕ್ಕಿಲ್ಲ. ಈಗ ಯಾವುದೋ ಗುಡಿಸ್ಲನಾಗಿ ಬಿದ್ದವ್ರಂತೆ, ಗುಡಿಸ್ಲನಾಗಿ ಬಿದ್ದಿರ್ಲಿ ಬಾ. ಅವ್ರಿಗೆಲ್ಲ ಯಾರು ಕ್ಯಾರೆ ಅಂತಾರೆ. ಕಿತ್ತೋದು ಬಡೈತದ ಅವಕ್ಕೆಲ್ಲ ಕ್ಯಾರೆ ಅನ್ಕೊಂಡು ಕುಂತ್ಕೊಳಕಾಯ್ತದ? ಹಂಗೆ ಬಿದ್ದು ಸಾಯ್ಲಿ ಅವ್ರು. ಅಪ್ಪ ನನಗೆ ಇವಾಗ ಬೋಲು ಖುಷಿ ಆಯ್ತಾಯ್ತು ಮಗಳೇ. ನಮ್ಮನ್ನು ಆಡ್ಕೊಂಡು ನಕ್ಕೋರ್ ಮುಂದೆ ಅಮೇರಿಕಕ್ಕೆ ಹೋಗಿ ಆಮೇಕಿಂದ ಉತ್ತರ ಕೊಡನಿ. ಇಲ್ಲಿಂದೆಲ್ಲ ಉತ್ತರ ಕೊಡೋದು, ಅಮೇರಿಕದಿಂದನೇ ನೀವು ಉತ್ತರ ಕೊಡೋದು. ಬೋಡ್ಡೈತದ ಓಕೆ. ಸರಿ ಆಯಿತು ಮಗಳೇ, ನನಗೆ ಬೋಲು ಖುಷಿ ಆಯ್ತಾಯ್ತು. ನನಗಂತೂ ಸರಿ ಆಯಿತು. ನಾನು ಆಡೋದು ಅಂಟ್ಬಿಟ್ಟು ಬರ್ತೀನಿ ಹೇಳು. ಮರೆಯೋಕ್ಕಿಲ್ಲ. ಸರಿ ಕಣಮ್ಮ, ತಿರುಗಿ ನಾನು ಈಗ ಮನೆ ಕತ್ತಿ ನನಗೂ ಸುಸ್ತಾಗೋಗ್ಬಿಟ್ಟೈತೆ. ಹೊಸಿಯೋದು ಮನೆ ಕತ್ತಿ ನಾನು. ಸರಿನೇ, ಆಮೇಕಿಂದ ನನಗೂ ಯಪ್ಪ ಸಾಕಾಗೋಯ್ತದೆ. ನಾಳೆಲ್ಲ ಎದ್ದಿರ್ಬೇಕಲ್ಲ ರಾತ್ರಿ. ಇವಾಗಿಂದನೇ ಚೆನ್ನಾಗಿ ನಿದ್ದೆ ಹೋಗ್ಬೇಕು. ಹೋಗು ಮಗಳೇ. ಅಲ್ಲೆಲ್ಲ ಅಮೇರಿಕದಾಗೆಲ್ಲ ಸೀರೆ ಉಟ್ಕೊಳಕ್ಕಿಲ್ವಲ್ಲ, ನನಗೂ ಹೊಸಿ ಸಣ್ಣದಾಗಿರೋ ಯಾವನ ಬಟ್ಟೆ ಗಿಟ್ಟೆ ತಗೊಂಬಿಟ್ಟು ಬಂದು ಎತ್ತಿಕೊಂಡಿರೆ. ಆಯ್ತು ಹೇಳಮ್ಮ, ಎತ್ತಿಕತ್ತಿ. ನಿಂಗೆ ಎಂತೆಂಥ ಬಟ್ಟೆ ಬೇಕು ಎಲ್ಲ ಒಯ್ತೀನಲ್ಲ. ಕೋಟಿ ಬರ್ತದೆ ಕಣಮ್ಮ ಕಾಸು. ಅಯ್ಯೋ ನಿಂಗೆ ಗೊತ್ತಿಲ್ಲ ಬಾ. ನೀನು ಇಷ್ಟು ವರ್ಷ ನೋಡ್ಕೊಂಡಿರಲ್ಲ, ರಾಣಿ ಥರ ನೋಡ್ಕೊತೀನಿ ನಿನ್ನ ಮಗಳು ಕಣಮ್ಮ ನಾನು. ನೀನು ಅಷ್ಟು ನೋಡ್ಕೊಂಡಿಲ್ಲ ಅಂದರೆ ಸಂತಕ್ಕಿರ್ತದ. ನೀನು ಮ್ಯಾಲೆ 1.5 ಲಕ್ಷ ರೂಪಾಯಿ ಫೋನ್ ನೀನು ಬಳಸೋದು ನೋಡ್ತಾ ಇರು. ಅಯ್ಯೋ ಶಿವನೇ, 1.5 ಲಕ್ಷ ರೂಪಾಯ? ಯವ್ವ ಮಗಳೇ, ನೀನು ಎತ್ತಿದ್ದಕ್ಕೂ ಇವಾಗ ಸಾರ್ಥಕ ಆಗೋಯ್ತು ಬಿಡು. ಕಾಂಜಿ ಪಿಂಜಿ ಬಡತದ ಉಳ್ಳ ಜೊತೆ ಎಲ್ಲ ಓಡಾಡ್ತಿದ್ದೆ. ಇವಾಗಂತೂ ಸದ್ಯನಪ್ಪ, ನನ್ನ ಅದೃಷ್ಟನೋ ಯಾರ ಅದೃಷ್ಟನೋ ಹೆಂಗೋ ಒಂದು ಒಳ್ಳೆ ಸಂದಕಿರೋ ಹುಡುಗನ ಜೊತೆ ಒಳ್ಳೆ ಕೋಟಿ ದುಡಿಯೋ ಜೊತೆ ಸೆಟ್ಲ್ ಆಗಿದ್ಯಾ. ಆಯ್ತು ಮಗಳೇ, ಪಾಪ ಮನಿಕೋಬೇಕು ಅಂತಿದ್ದಲ್ಲ ಮನಿಕ. ನನಗೂ ಬೇಜಾರಾಯ್ತೈತೆ. ಹಿಂಗೇನು ಓಡಾಡ್ಕೊಂಬಿಟ್ಟು ಬರ್ತೀನಿ ನಾನು. ಇನ್ನು ಹೆಂಗಿದ್ರು ನಾಡೋದು ಬೆಂಗಳೂರಿಗೆ ಬಂದ್ಬಿಡ್ಬೇಕಲ್ಲ. ಇಲ್ಲಿರೋ ಫ್ರೆಂಡ್ಸ್ಗಳನ್ನೆಲ್ಲ ಮಾತಾಡ್ಸೋಕ್ಕಾಗಿಲ್ಲ ಅಲ್ವಾ, ಮಾತಾಡ್ಸ್ಕೊಂಡು ಬಂದ್ಬಿಡ್ತೀನಿ. ಸರಿ ಕಣಮ್ಮ, ಆರಾಮಾಗಿ ಮಾತಾಡ್ಸ್ಕೊಂಡು ಆರಾಮಾಗಿ ಬಾ. ಏನು ತಲೆ ಕೆಡ್ಸ್ಕೊಬೇಡ. ಆ ಸುಮಾಂಟಿಗೆ ಏನು ಹೇಳೋಕ್ಕೋಗ್ಬೇಡ. ಸುಮ್ಮನೆ ಎಸ್ಕೇಪ್ ಆಗ್ಬಿಟ್ಟು ಬಂದ್ಬಿಡು. ಸರಿ ಆಯಿತು. ಯಪ್ಪ ನಂಗೆ ನಂಬಕ್ಕೇನೇ ಆಯ್ತಿಲ್ಲ. ಇನ್ನೊಂದು ವಾರ 15 ದಿನ ಬಿಟ್ಕೊಂಡು ನಾವು ಅಮೇರಿಕಾದಾಗ ಇರ್ತೀವ. ಈ ಜುಜುಮಿ ಕಿತ್ತೋಗಿರೋ ಊರಾಗ ನಾವು ಇರೋದೇನೇ ಇಲ್ವಾ? ನಾನು ನನ್ನ ಮಗಳು ಇಬ್ರು ಟಾಪ್ ಲೆವೆಲಾಗಿ ಬೆಳೆದ್ಬಿಟ್ವಾ. ಯಪ್ಪ ಈ ಖುಷಿನ ಯಾರಿಗಾನ ಹೇಳ್ಕೋಬೇಕು ಅನ್ನಿಸ್ತೈತಲ್ಲ. ಅಲ್ಲ, ಈ ಹಳ್ಳಿಗೂ ನಮಗೂ ಇನ್ನು ಯಾವ ಸಂಬಂಧನೂ ಇರೋಕ್ಕಿಲ್ಲ. ಯಪ್ಪ ನಂಗೆ ನಂಬಕ್ಕೆ ಆಯ್ತಿಲ್ವಲ್ಲ. 1.5 ಲಕ್ಷ ರೂಪಾಯಿ ಫೋನ್ ಕೊಡಿಸ್ತಾಳಂತೆ. ಇವತ್ತೊಂದು ರಾತ್ರಿ, ನಾಳೆ ಒಂದು ರಾತ್ರಿ ಕಳೆದ್ಬಿಟ್ರೆ ನಾಡೋದಂತೂ ಫಿಕ್ಸು ಅಂದರೆ ಫಿಕ್ಸ್. ಅಯ್ಯೋ ನಾನು ಅಮೇರಿಕಾದಾಗಿರ್ತೀನಿ. ನನ್ನ ಮಗಳು 10,000 ರೂಪಾಯಿ ರೂಮಾಗವಳೆ. ನಾನು ಹೋಯ್ತೀನಿ ನೋಡೋಣ ಹೆಂಗಾಯ್ತು. ಅಲ್ಲ ನಾಳೆಗೆ ಹೋಗಿದ್ರೆ ಸಂದಾಕಿರೋದು, ಇವಾಗಲೇ ಓಡೋಗ್ಬಿಡೋಣ ಅನ್ನಿಸ್ತೈತೆ. ನನ್ನ ಮಗಳು ಯಾಕೋ ನಾಡದ್ ಬಾ ಅಂತ ಹೇಳ್ತಾವಳಲ್ಲ. ಬಿಡು, ಇನ್ನೇನು ಇಷ್ಟು ದಿನನೇ ಕಾದಿನಂತೆ. ಇನ್ನು 2 ದಿನ ಕಾದ್ರೇನಾಯ್ತದೆ. ನಂಗೆ ಬಾಯಿ ಪಿಟ ಅಂತ ಆಯ್ತಲ್ಲ. ಯಾರಿಗಾನ ಹೇಳ್ಬೇಕಲ್ಲ ವಿಷಯವ. ನಾನು ಅಮೇರಿಕಕ್ಕೆ ಹೋಯ್ತೀನಿ ಅನ್ನೋ ವಿಷಯವ. ನೋಡ ನೀರು ಯಾರನ್ನ ಸಿಗ್ತಾರೇನೋ ಹಂಗೆ ನೀವು ಹೇಳ್ತೀನಿ. ಹಿಂಗೆ ಅಂತ ಹೇಳ್ಬಿಟ್ಟು ಎಲ್ಲ ವಿಷಯನೂ ಹೇಳ್ಬಿಡ್ಬೇಕು. ಅಯ್ಯೋ ಅಮೇರಿಕಾ ಯೋನಕ ಸಂದಕಿದಿಗೆ ಕಣವ ಇಷ್ಟು ಮಾತ್ರ ಇವನಿ. ಹೌದೇನು? ನಾನು ಊರಿಗೆ ಹೋಯ್ತಿದ್ದೆ. ನಾಡದ್ದು ಊರಿಗೆ ಹೋಯ್ತೀನಿ. ನನ್ನ ಮಗಳು ಫೋನ್ ಹಾಕಿದ್ಲು ಬಾ ಅಂತ ಹೇಳ್ಬಿಟ್ಟು ನನಗೆ. ಅದಕ್ಕೆ ಹೋಗನಿ ಅಂತ ಹೇಳ್ಬಿಟ್ಟು ಹೊಂಟಿದ್ದೆ. ಹೌದೇ? ಏನು ಬೆಂಗಳೂರಿಗೂ ಎಲ್ಲಿಗೆ? ಬೆಂಗಳೂರಿಗಲ್ಲ ಕಣಕ, ಅಮೇರಿಕಕ್ಕೆ ಹೋಯ್ತಾ ಇದ್ದೀವಿ. ಇದೇನಕ್ಕ ಹಿಂಗೆ ತಮಾಷೆ ಮಾಡ್ತೀಗಲ್ಲ? ಒಳ್ಳೆ ಹೆಂಗೆ ಹೇಳ್ತೀಗ ನೋಡಿ ನೀನಂತೂ. ಸಂದಕ್ಕೆ ಹೇಳ್ತೀಗ ನೀನಂತೂ. ಅಮೇರಿಕಕ್ಕೆ ಹೋಯ್ತೀನಿ ಅಂತ ತಮಾಷೆ ಮಾಡ್ತಿದ್ದೀಗ.
ಅಯ್ಯೋ ನಾನು ತಮಾಷೆನೂ ಮಾಡ್ತಿಲ್ಲ ಏನು ಮಾಡ್ತಿಲ್ಲ ನಾನು ನಿಜ ನಿನಗೆ ಹೇಳ್ತಾ ಇವನಿ ನನ್ನ ಮಗಳು ಫೋನ್ ಹಾಕಿದ್ಲು ಬಂದ್ಬಿಡಮ್ಮ ಹೋಗ್ಬಿಡನಿ ಅಂತ ಹೇಳ್ಬಿಟ್ಟು ಇವಾಗ ಹೋಗ್ಬೇಕು ನಾನುನುವೆ ಹೋಗ್ಬಿಟ್ಟು ಅಲ್ಲಿ ಹೆಂಗೋನುವೆ ಇದಾಯ್ತದೆ ನನ್ನ ಮಗಳು ಅಮೆರಿಕ ಕರ್ಕೊಂಡೋಯ್ತು ಹೋಗ್ಬಿಡ್ತೀವಿ ಕಣಕ್ಕ ಯಾರಿಗೂ ಹೇಳ್ಬೇಡ ಇನ್ನು ಸ್ಯಾನೆ ದಿನ ಇಲ್ಲೆಲ್ಲ ಇರಕ್ಕಿಲ್ಲ ಒಂದು 15 ದಿನ ಇದ್ರೆ ಹೆಚ್ಚಷ್ಟೇ ಏನಿಯ ಹೊಂಟೋಗ್ಬಿಡ್ತೀವಿ ನಾವುನುವೆ ಹೆಂಗೋ ಸೆಟ್ಲ್ ಆಯ್ತೀವಿ ಏನಕ್ಕ ನಿನ್ನ ಅದೃಷ್ಟದ ಮೇಲೆ ಅದೃಷ್ಟನೇ ನಿಂದು ಅಯ್ಯೋ ಏನೋ ನಾನು ಹಣೆ ಬರ ಹಂಗಿತ್ತೇನೋ ಹ್ಞೂ ಅಕ್ಕ ಇನ್ನು ಮ್ಯಾಲ ನಾನು ಇರಕ್ಕಿಲ್ಲ ನಾನು ಇನ್ನು ಸತ್ರುನುವೆ ಅಮೆರಿಕದಾಗೆ ಸತ್ತೋಗೋದು ಅಮೆರಿಕದಾಗೆ ನೀವು ಮುಳು ಮಾಡ್ತಾರೆ ನಾನು ಇಲ್ಲಿ ಬರೋಕ್ಕೂ ಆಗಕ್ಕಿಲ್ಲ ಅದಕ್ಕೆ ನೀನೊಂದ್ಕಿತ ಮಾತಾಡ್ಸ್ಕೊಂಡು ಹೋಗಿ ನೀ ಅಂತ ಹೇಳ್ಬಿಟ್ಟು ಬಂದೆ ಕಣಕ್ಕ ಹ್ಞೂ ಸರಿ ಕಣಕ್ಕ ಬರ್ತೀನಿ ಸರಿ ಕಣಮ್ಮಿ ಅಕ್ಕ ಏನು ಹೇಳ್ತಿದ್ಲ ಅಮ್ಮ ಏನೋ ನಿನ್ನ ಹತ್ರ ಏನೋ ಹೇಳ್ತಿದ್ಲಲ್ಲ ನೋಡಮ್ಮಿ ಅಮ್ಮ ಮಗಳು ಎಲ್ಲನೂ ಇನ್ನೊಂದು 15 ದಿನ ಬಿಟ್ಕೊಂಡು ಅಮೆರಿಕಕ್ಕೆ ಹೋಯ್ತಾರಂತೆ ಏನಕ್ಕ ಹೇಳ್ತಾ ಇದೀಯಾ ಅಮೆರಿಕಕ್ಕೆ ಹೋಯ್ತಾರಂತ ಆಯಮ್ಮ ಎಲ್ಲ ಹೋಗಕ್ಕಾಯ್ತದ ಅಮೆರಿಕಕ್ಕೆ ಅದಕ್ಕೆ ಎಷ್ಟೊಂದು ಕಾಸು ಕಿಸಿ ಎಲ್ಲ ಬೇಕಲ್ಲ ಏನೋ ನಮಗೆ ಗೊತ್ತಿಲ್ಲ ಅಮೆರಿಕಕ್ಕೆ ಹೋಯ್ತೀವಿ ಇಲ್ಲ ಇರೋದಿಲ್ಲ ಅದಕ್ಕೆ ಹೇಳೋಣ ನಿನಗೆ ಅಂತ ಬಂದೆ ಇನ್ನು ನಾಳೆ ಬಿಟ್ಬಿಟ್ಟು ನಾಳೆದೇ ಹೊಂಟೋಗ್ಬಿಡ್ತೀನಿ ಪ್ಯಾಟ್ಗೆ ನನ್ನ ಮಗಳ ಜೊತೆಗೆ ಇರಕ್ಕಿಲ್ಲ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಏನೋ ಹೇಳ್ತಾವಳೆ ಇನ್ನು 15 ದಿನಕ್ಕೆ ಅಮೆರಿಕದಾಗ ಇರ್ತೀನಿ ನನ್ನ ಮಗಳು ಕರ್ಕೊಂಡು ಹೋಯ್ತಾವಳೆ ಸಂದಕ್ಕೆ ಇರ್ತೀವಿ ಅಂತ ಎಲ್ಲ ಹೇಳ್ತಾವ್ರೆ ಏನೋ ಕಣವ ಏನೇನು ಹೇಳ್ತಾರೋ ಏನೇನು ಕತ್ತಿಯೋ ಇವ್ರ ಮಗಳ ಮದುನ ಹೆಂಗೆ ನಂಬಕಾಯ್ತದೆ ಹಂಗಾರೆ ಊರಿಗೆ ಬರೋಕ್ಕಿಲ್ಲ ಇವರು ಅವ್ರ ಅಮ್ಮನ್ನೇ ಕರೆಸ್ಕೊತಾವಳೆ ಅಂತ ಹೇಳಿದ್ರೆ ಊರಿಗೆ ಬರೋಕ್ಕಿಲ್ಲ ಅಂತ ಅನ್ನಿಸ್ತದೆ ಅಯ್ಯೋ ಹಂಗಾರೆ ನಾನು ಒಳಿಯ ಏನೇನು ನಡೀತೈತೆ ಅಂತಲೇ ಅರ್ಥ ಆಯ್ತಿಲ್ವಲ್ಲ ಯಾಕಮ್ಮಿ ಆಯಮ್ಮ ಅಮೆರಿಕಕ್ಕೆ ಹೋದ್ರೆ ನೀನು ಯಾಕೆ ಗಾಬರಿ ಆಯ್ತೀಯಾ ಆಯಮ್ಮ ಓದಾಗ ಲೆಕ್ಕ ಅಲ್ವೇ ಹೋದ್ರೆ ಹೋಗ್ಲಿ ಬಿಡು ಅವಳು ಹೋದ್ರೆ ನೀನು ಯಾಕೆ ಟೆನ್ಷನ್ ತಗತ್ತೀಯಾ ಓದೋಳು ಅಂತ ಹೇಳ್ಬಿಟ್ಟು ನೆಮ್ಮದಿಗ್ರಿ ಸದ್ಯ ಊರಾಗೆ ತಲೆನೋವು ತಪ್ಪಲ್ಲ ಅಂತೇಳಿ ಅಯ್ಯೋ ಗಾಬರಿ ಆಗಂತದ್ದು ಏನಾಯ್ತು ಬಿಡು ಅಯ್ಯೋ ಶಿವನೇ ಇವಳು ಅಮೆರಿಕಕ್ಕೆ ಹೋಯ್ತಾವಳೆ ಅಂತಂದರೆ ನಾನು ಒಳಿಯ ಮತ್ತೆ ನನ್ನ ಒಳಿಯ ನನಗೆ ಫೋನ್ ಯಾಕೆ ಮಾಡಲಿಲ್ಲ ಅಷ್ಟು ಅಲ್ಲದೆ ನೀನಿಯಾ ಅವ್ರ ಅಮ್ಮನೇನಿಯ ಪ್ಯಾಟೆ ಕರ್ಸ್ಕೊತಾವಳೆ ಅಂತ ಹೇಳಿದ್ರೆ ಅವಳು ಇಲ್ಲಿಗೆ ಬರೋಕ್ಕಿಲ್ಲ ನಾಳೆ ನಾಡೋದ್ರಾಗೆ ಅಂತ ಹೇಳಿದ್ರೆ ಅಂದರೆ ನಾಳೆ ನಾಡೋದ್ರಾಗ ಹೊಂಟ್ಬಿಟ್ರೆ ಇವ್ರು ಮತ್ತೆ ಸಿಗೋಕ್ಕಿಲ್ಲ ಈ ಪೊಲೀಸ್ನವ್ರಿಗೆ ಹೇಳ್ಬೇಕು ಈ ಪೊಲೀಸ್ನವ್ರು ಏನು ಮಾಡ್ತಾವ್ರೆ ಇರು ಫೋನ್ ಮಾಡ್ಬಿಟ್ಟು ಕರೆಸ್ಬೇಕು ಫಸ್ಟ್ ಆ ಪೊಲೀಸವ್ರನ್ನ ಫಸ್ಟ್ ಬಂದು ನನ್ನ ಒಳಗೆ ನಿಡಿರಿ ಅಂದರೆ ನನ್ನ ಒಳಗೆ ನಿಡಿದಂಗೆ ಹೋಗ್ಬಿಟ್ಟು ಆ ಸುಮಿನ್ ಕರ್ಕೊಂಡು ಹೋಗ್ಬಿಟ್ಟು ಜೈಲ್ಗೆ ಹಾಕವ್ರಿ ಆ ಸುಮಿನ್ ಹಾಕೋದ್ರ ಬದಲು ನನ್ನ ಒಳಿಯನ್ನ ಕರ್ಕೊಂಡು ಹೋಗ್ಬೇಕಿತ್ತು ತಾನೇ ನನ್ನ ಒಳಿಯನ್ನ ಕರ್ಕೊಂಡು ಹೋಗಿದ್ರೆ ಹೆಂಗೋ ಆ ಕಂಬ್ಳಿ ಜೊತೆ ಓಡಾಡೋದನ್ನ ತಪ್ಪದು ಹೀಗೆಲ್ಲ ಸೇರ್ಕೊಂಡು ಅಮೆರಿಕಕ್ಕೆ ಎಸ್ಕೇಪ್ ಆಗೋಗ್ಬಿಟ್ರೆ ಆಮೇಕಿಂದ ನನ್ನ ಮಗಳು ಕತೆ ಏನಾಗಬೇಡ ಅಯ್ಯೋ ಫಸ್ಟು ನನ್ನ ಮಗಳಿಗೆ ಹೋಗ್ಬಿಟ್ಟು ಹೇಳ್ತೀನಿ ಇರು ಹಿಂಗೆ ನಡೀತಾ ಐತಿ ಎಲ್ಲನೂ ಅಂತ ಇವತ್ತೇ ಪೊಲೀಸ್ನ ಕರೆಸ್ಬೇಕು ನಾವು ಅಯ್ಯೋ ಪೊಲೀಸ್ನೇನು ಕರೆಸೋದು ಫೋನ್ ಹಾಕ್ಬಿಟ್ಟು ಹೆಂಗನ ಮಾಡಿ ಪ್ಲಾನ್ ಮಾಡಿ ಕರೆಸ್ಬಿಟ್ಟು ಇವಮ್ಮ ಅವಳಲ್ಲ ಇವಮ್ಮ ನಮ್ಮ ನಾಡ್ದು ಹೊಂಟೋಗ್ಬಿಡ್ತಾಳಂತೆ ಮೇಡಮ್ ಅವರೇ ಬನ್ನಿ ಅಂತ ಹೇಳ್ಬಿಟ್ಟು ಕರೆಸ್ಬೇಕು ಇರು ನನ್ನ ಮಗಳಿಗೆ ಫಸ್ಟ್ ಹೋಗಿ ಹೇಳ್ತೀನಿ ಫೋನ್ ಹಾಕ್ತಾಳೆ ಏ ಕಮ್ಲಿ ನಿನ್ನಂತೂ ನಂಬಕಾಯ್ತದ ನೀನು ಎಂಥ 420 ಅಂತ ನಂಗೆ ಸಂದ ಗೊತ್ತು ಬಿಡು ನಿಜವಾಗ್ಲೂ ನಳಿ ಮೈನ್ ಜೊತೆನೇ ಹೋಯ್ತೀಯ ನೀನು ಪಾರಿನಿಗೆ ಗೊತ್ತು ಮಾಡ್ತೀನಿ ಇರು